निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। कृष्णाय वासुदेवाय देवकी नन्दनाय च ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಾಗವತ ಅನ್ನತಕ್ಕಂಥದ್ದು ಅದೊಂದು ಅಮೃತ ರಸಧಾರೆ. ಭಾಗವತ ಅನ್ನತಕ್ಕಂಥದ್ದು ಭಗವಂತನ ಕಥೆಗಳ ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿ. ಭಾಗವತ ಅನ್ನತಕ್ಕಂಥದ್ದು ಭಕ್ತಿಯ ಅದ್ಭುತ ಅಭಿವ್ಯಕ್ತಿ. ಭಾಗವತ ಅನ್ನತಕ್ಕಂಥದ್ದು ಭಕ್ತರ ಕಥೆಗಳದು. ಭಾಗವತ ಅನ್ನತಕ್ಕಂಥದ್ದು ಕೇಳ್ತಾ 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 ಮಾಡಿರತಕ್ಕಂಥ ಎಲ್ಲ ಪಾಪಗಳನ್ನು ಒಳಗಡೆ ತೊಳೆದು ಹಾಕತಕ್ಕಂಥ ಅದ್ಭುತವಾಗಿರತಕ್ಕಂಥ ಮಂದಾಕಿನಿ ಅದು. ಭಾಗವತ ಅಂತಂತಂದರೆ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪ ಸುಟ್ಟು ಭಸ್ಮ ಮಾಡತಕ್ಕಂಥ ಅದ್ಭುತವಾಗಿರತಕ್ಕಂಥ ಶಕ್ತಿ. ಇಂಥ ಭಾಗವತವನ್ನು ಪಾಂಡವರ ಮೊಮ್ಮಗನಾಗಿರತಕ್ಕಂತಹ ಪರೀಕ್ಷಿತ ರಾಜ ಅವನು ಯಾವುದೋ ಒಂದು ಕಲಿಗೆ ಒಂದು ಬಂಗಾರದಲ್ಲಿ ಅವಕಾಶ ಕೊಟ್ಟಿರತಕ್ಕಂಥ ಒಂದೇ ಕಾರಣಕ್ಕಾಗಿ ಕಲಿ ಇವನನ್ನೇ ಅಗ್ನಿ ಪರೀಕ್ಷೆಗಳು ಮಾಡಿದಾಗ ಬಂಗಾರದ ಕಿರೀಟ ಇಟ್ಟುಕೊಂಡು ಹೋದಾಗ ತನಗೆ ದಾಹ ಅಂತ ವಿಚಿತ್ರ ದಾಹ ಆದಾಗ ಋಷಿಗೆ ನೀರು ಕೊಡು ಅಂತ ಕೇಳಿ ಅವನು ನೀರು ಕೊಡದೆ ಅವನು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮುಳುಗೋಗಿದ್ದಾಗ ಬೇಸರದಿಂದ ಕೋಪದಿಂದ ಕ್ರೋಧದಿಂದ ಸತ್ತ ಹಾವನ್ನು ಒಂದು ತನ್ನ ಬಾಣದ ಕೊನೆಯಿಂದ ಎತ್ತಿ ಅವನ ಕೊರಳಿಗೆ ಹಾಕಿದಾಗ ಆ ಶಮೀಕ ಋಷಿಯ 5 ವರ್ಷದ ಮಗ ಶೃಂಗಿ ಬಂದು ಅವನು ಶಾಪ ಕೊಡ್ತಾ ಇದ್ದಾನೆ. ನನ್ನ ತಂದೆ ಮಹಾ ತಪಸ್ವಿ, ಅವನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಯಾರು ಅವಮಾನ ಮಾಡಿದಾನೋ ಇವತ್ತಿನಿಂದ 7 ದಿನದಿಂದ ತಕ್ಷಕ ಅನ್ನತಕ್ಕಂಥ ಸರ್ಪ ಕಚ್ಚಿ ಮೃತನಾಗಲಿ ಅಂತಂದ್ಬಿಟ್ಟು ಆ ಶಾಪದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಅದನ್ನು ವಾಪಸ್ ತಗೊಂಬಕ್ಕೆ ಯಾರಿಗೂ ಆಗಲಿಲ್ಲ. ಆಗ ಪರೀಕ್ಷಿತ ರಾಜ ವಿಷಯ ತಿಳಿದ ತಕ್ಷಣ ವೈರಾಗ್ಯವನ್ನು ತೊಟ್ಟ, ನಾರುಮಡಿಯನ್ನು ಉಟ್ಟ, ರಾಜ್ಯವನ್ನು ಬಿಟ್ಟ, ಮಗನಾದ ಜನಮೇಜಯರಾಯನಿಗೆ ಪಟ್ಟಾಭಿಷೇಕವನ್ನು ಕೊಟ್ಟ, ಹರಿದ್ವಾರಕ್ಕೆ ಬಂದ, ಗಂಗಾ ತೀರಕ್ಕೆ ಬಂದ. ಅಷ್ಟು ಹೊತ್ತಿಗೆ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡಿರತಕ್ಕಂಥ ಸಮಸ್ತ ಋಷಿಮುನಿಗಳು ಬಂದಿದ್ದರು. ಎಲ್ಲರನ್ನೂ ಕೇಳ್ದ, ಸ್ವಾಮಿ ಸಾವು ಅನ್ನತಕ್ಕಂಥ ಹಾವಿನ ಬಾಯೊಳಗೆ ಜಾರ್ತಾ ಇರತಕ್ಕಂಥ ವ್ಯಕ್ತಿ ಏನು ಮಾಡಬೇಕು, ಏನು ಕೇಳಬೇಕು ಅಂದಾಗ ಒಬ್ಬೊಬ್ಬರು ಒಂದೊಂದು ಹೇಳಿದರು. ಆಗ ಶುಕಮಹಾಮುನಿಗಳು ಬಂದರು. ವೇದವ್ಯಾಸರ ಸಾಕ್ಷಾತ್ ಮಗನಾಗಿರತಕ್ಕಂಥ ಶುಕಮುನಿಗಳು ಬಂದು ಅವರು ಎಂದೂ ಒಂದು ಕ್ಷಣದ ಮೇಲೆ ನಿಲ್ಲದೇ ಇರತಕ್ಕಂಥವ್ರು ಬಂದು ಆಗ ಕೇಳ್ತಾ ಇದ್ದಾನೆ, ಸ್ವಾಮಿ ಬೇಗ ಹೇಳಿ ನನಗೆ ಅಂದಾಗ ಗಂಗಾ ತಟದಲ್ಲಿ ಎಲ್ಲ ಋಷಿಗಳು ಇರುವಾಗ ಪರೀಕ್ಷಿತ ರಾಜನಿಗೆ ವೇದವ್ಯಾಸರು ಹೇಳಿರತಕ್ಕಂಥದ್ದು, ವೇದವ್ಯಾಸರ ಮಗನಾಗಿರತಕ್ಕಂಥ ಶುಕಮಹಾಮುನಿಗಳು ವೇದವ್ಯಾಸರು ಬರೆದಿರತಕ್ಕಂಥ ಭಾಗವತವನ್ನು ಹೇಳಿರ್ತಕ್ಕಂಥದ್ದು ಅದೇ ಶ್ರೀಮದ್ ಭಾಗವತ. ಪರೀಕ್ಷಿತ ರಾಜನಿಗೆ ಹೇಳ್ತಾ 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 ಜಗತ್ತಿನ ಸೃಷ್ಟಿಯ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಜಗತ್ತು ಹೇಗೆ ಸೃಷ್ಟಿಯಾಯಿತು, ಅನಂತ ಕಾಲದಿಂದ ಅನಂತನ ಮೇಲೆ ಮಲಗಿರತಕ್ಕಂಥ ಅನಂತ ಪದ್ಮನಾಭನ ನಾಭಿಯಿಂದ ಬ್ರಹ್ಮಕಮಲ ಅರಳಿ ಅದರೊಳಗೆ ಬ್ರಹ್ಮ ಒಡಮೂಡಿ ಅದರಿಂದ ಅವನು ಸೃಷ್ಟಿಗಳನ್ನು ಮಾಡಿ ನಂತರ ಬ್ರಹ್ಮ ತನ್ನ ದೇಹವನ್ನು 2 ಭಾಗ ಮಾಡಿಕೊಂಡು ಸ್ವಯಂಭೂ ಮನು ಶತರೂಪಾದೇವಿಯಾಗಿ ಅದರಿಂದ ಆಕೃತಿ, ದೇವಹೂತಿ, ಪ್ರಸೂತಿ ಅನ್ನತಕ್ಕಂಥ ಹೆಣ್ಣುಮಕ್ಕಳು, ಪ್ರಿಯವ್ರತ ಮತ್ತು ಉತ್ಥಾನಪಾದ ಅನ್ನತಕ್ಕಂಥ ಗಂಡು ಮಕ್ಕಳು. ಮುಂದೆ ಆ ದೇವಹೂತಿಯನ್ನು ಕಪಿಲನಿಗೆ ಕೊಟ್ಟು ದೇವಹೂತಿ ಕರ್ದಮರಿಗೆ ಮದುವೆಯಾಗಿ ಕಪಿಲ ನಾಮಕ ಪರಮಾತ್ಮನೇ ಅವರ ಮಗನಾಗಿ ಬಂದಾಗ ದೇವಹೂತಿ ಕಪಿಲರ ಸಂವಾದದ ಅದ್ಭುತ ವಿಚಾರಗಳನ್ನು ಭಾಗವತವನ್ನು ಹೇಳ್ತಾ ಮುಂದೆ ಈ ಒಂದು ಈ ಉತ್ಥಾನಪಾದನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಧ್ರುವನ ಕಥೆಯನ್ನು ಹೇಳ್ತಾ ಆ ಧ್ರುವ 5 ವರ್ಷದ ಚಿಕ್ಕ ಮಗುವಾಗಿದ್ದರೂ ಕೂಡ ಆ ನಾರದರ ವಿಶೇಷವಾಗಿರತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ಅನ್ನತಕ್ಕಂಥ ಒಂದೇ ಒಂದು ಮಂತ್ರಕ್ಕೆ ಎಂಥ ಶಕ್ತಿ ಇತ್ತು ಅಂತಂದರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮಗುವಿಗೆ ಪರಮಾತ್ಮನ ದರ್ಶನ ಮಾಡಿಸ್ಬಿಡ್ತು. ಅವನಿಂದ ವರ ಕೊಡಿಸ್ತು. 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ದ. ಜ್ಯೋತಿರ್ಮಂಡಲದ ಒಡೆಯ ಆದ. ಇಷ್ಟು ಸಿದ್ಧಿ ಇದ್ದು ಯಾವುದರಲ್ಲಿ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದಲ್ಲಿ. ಇವತ್ತು ಅಷ್ಟೇ ನಾನು ಉತ್ಪ್ರೇಕ್ಷೆಯ ಅಲಂಕಾರ ಕೇಳಲ್ಲ. ನಿಮ್ಮಗಳಿಗೆ ಏನೋ ಮನಸ್ಸಿಗೆ ತೊಂದರೆ, ನೋವು, ಬೇಸರ, ಬವಣೆ, ಒಂದು ಕಾನ್ಫ್ಲಿಕ್ಟು ಬಂದಾಗ ಸುಮ್ಮನೆ ಶಾಂತವಾಗಿ ಕೂತ್ಕೊಂಡು ಒಂದು ದೀರ್ಘವಾದ ಉಸಿರು ತಗೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತಿ ವಾಸುದೇವಾಯ ಇದು 2 ಹೇಳ್ಕೊಳ್ಳಿ. ಏನು ಅದ್ಭುತವಾಗಿರತಕ್ಕಂಥ ಅಂತರ್ಮಥನ ಆಗುತ್ತೆ ಅಂತಂತಂದರೆ ಪರಮಶಾಂತರಾಗ್ತೀರ.
ಪ್ರಶಾಂತರಾಗ್ತೀರ, ನೆಮ್ಮದಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. 5 ವರ್ಷದ ಮಗುವಿಗೆ ಏನು ಅನುಗ್ರಹ ಆಗೋಯ್ತ್ರಿ. ಆ ಓಂ ನಮೋ ಭಗವತೆ ವಾಸುದೇವಾಯ ಬಿಟ್ಟರೆ ಅವನಿಗೆ ನೀರೂ ಇಲ್ಲ, ವೇದ ಇಲ್ಲ, ಉಪನಿಷತ್ತು ಇಲ್ಲ, ಇತಿಹಾಸ ಇಲ್ಲ, ರಾಮಾಯಣ ಇಲ್ಲ, ಏನೂ ಇಲ್ಲಲ್ಲಪ್ಪ ಅವನಿಗೆ. ಆದರೆ ಅದರಲ್ಲಷ್ಟು ಸಿದ್ಧಿ, ಅದರಲ್ಲಷ್ಟು ಶಕ್ತಿ ಇತ್ತು. ಅಂಥ ಧ್ರುವರಾಜ ಜ್ಯೋತಿರ್ಮಂಡಲದ ಒಡೆಯಾದ. ಅವನ ಪರಂಪರೆಯಲ್ಲಿ ಅಂಗರಾಜ ಬಂದ, ರಾಜರ್ಷಿ ಅನ್ನಿಸ್ಕೊಂಡ. ಅವನ ಪರಂಪರೆಯಲ್ಲಿ ವೇನ ಅನ್ನತಕ್ಕಂಥ ಮಹಾದುಷ್ಟ ದುರ್ಮಾರ್ಗ ಬಂದ. ಅವನನ್ನು ಋಷಿಗಳು ತಮ್ಮ ಹೂಂಕಾರದಿಂದ ಅವನನ್ನು ಕೊಂದು ಹಾಕಿದರು. ಮುಂದೆ ಅರಾಜಕ ಆದಾಗ ಋಷಿಗಳು ಬಂದು ವೇನನ ಮೃತದೇಹವನ್ನು ಮಂಥನ ಮಾಡಿದಾಗ ಅದರಿಂದ ಪೃಥು ಚಕ್ರವರ್ತಿ ಅರ್ಚಿ ಬಂತು. ಪರಮಾತ್ಮನ ಒಂದು ಅಂಶದಿಂದ ಬಂದಿರತಕ್ಕಂಥ ಪೃಥು ಚಕ್ರವರ್ತಿ ಭೂಮಿಯನ್ನು ತನ್ನ ಮಗಳನ್ನಾಗಿ ಪರಿಗಣಿಸಿ ಭೂಮಿಗೆ ಅವತ್ತಿನಿಂದ ಪೃಥ್ವಿ ಅನ್ನತಕ್ಕಂಥದ್ದು ಬಂತು. ಮುಂದೆ ಇವರ ಪರಂಪರೆಯಲ್ಲಿ ಪ್ರಾಚೀನ ಬರ್ಹಿ ಬಂದ. ಹರಿಯೇಶ್ವರು ಅಂತ ಅನ್ನತಕ್ಕಂಥ 10,000 ಜನ ಮಕ್ಕಳು, 1,000 ಜನ ಗಂಡು ಮಕ್ಕಳು ಎಲ್ಲ ತಪಸ್ಸಿ ಕೂತ್ಕೊಂಡಾಗ ರಾಜ್ಯ ಆಳೋದಕ್ಕೆ ಒಬ್ಬ ಗಂಡಸು ಇಲ್ಲದೆ ಇದ್ದಾಗ 60 ಜನ ಹೆಣ್ಣು ಮಕ್ಕಳು. ಅವರಿಂದ ಜಗತ್ತೆಲ್ಲ ಎಲ್ಲ ವಿಧವಾಗಿರತಕ್ಕಂಥ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಮನುಷ್ಯರುಗಳು ಎಲ್ಲರೂ ಅವ್ರ ಹತ್ರ ಸೃಷ್ಟಿಯಾದರು. ಇಷ್ಟಾದರೂ ಗಂಡು ಸಂತಾನ ಇಲ್ವಲ್ಲ ಅಂತಂದಾಗ ಆಗ ಶರೀರವಾಣಿ ಆಗುತ್ತೆ. ನಿಮ್ಮ ಪರಂಪರೆಯಲ್ಲಿ ಉತ್ಥಾನಪ ಧ್ರುವನ ದೊಡ್ಡಪ್ಪ ಪ್ರಿಯವ್ರತ ಇನ್ನೂ ತಪಸ್ಸು ಮಾಡ್ತಾ ಬದುಕೇನು ಕರ್ಕೊಂಬನ್ನಿ ಅಂತ. ಆಗ ಪ್ರಿಯವ್ರತ ರಾಜನನ್ನು ಕರ್ಕೊಂಬರ್ತಾ ಇದ್ದಾರೆ. ಪ್ರಿಯವ್ರತ ರಾಜ ಬರಲ್ಲ ಅಂತಂದಾಗ ಇಂದ್ರಿಯಗಳನ್ನು ಗೆದ್ದಿರತಕ್ಕಂಥವನು ಗುಹೆನಲ್ಲಿದ್ರೇನೋ ಅರಮನೆಯಲ್ಲಿದ್ರೇನೋ ಬಾಪ, ಅದಿನ್ನೂ ನೀನು ಗೆದ್ದಿಲ್ಲ ಅಂತಂದರೆ ತಪಸ್ಸು ಮಾಡಿದ ಪ್ರಯೋಜನ ಇಲ್ಲ, ಎದ್ದು ಬಾಪ. ಆಗ ಪ್ರಿಯವ್ರತ ರಾಜ ಬಂದ. ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವನೊಂದು ಅದ್ಭುತವಾಗಿರತಕ್ಕಂಥ ವೈಜ್ಞಾನಿಕವಾಗಿರತಕ್ಕಂಥ ಪ್ರಯೋಗ ಮಾಡಿದ. ಒಂದು ರಥವನ್ನು, ಅದ್ಭುತ ರಥವನ್ನು ನಿರ್ಮಾಣ ಮಾಡಿ ರಥದ ಗಾಲಿಗೆ ಸೌರ ದರ್ಪಣವನ್ನು ಅಳಪಡಿಸಿ ಸೂರ್ಯ ಹೇಗೆ ಹೋಗ್ತಾನೋ ಅದೇ ಸೂರ್ಯ ಪಥದಲ್ಲಿ ಅದರ ಪಕ್ಕದಲ್ಲೇ ಹೋಗಿ ಸೂರ್ಯನಿಂದ ಬರ್ತಾ ಇರತಕ್ಕಂಥ ಬೆಳಕು ಮತ್ತು ಶಾಖಗಳನ್ನು ತನ್ನ ರಥದ ಸೌರ ದರ್ಪಣದ ಗಾಲಿಗೆ ಅದನ್ನು ಹೀರಿಕೊಂಡು ಮತ್ತು ಸೂರ್ಯ ಮುಳುಗಿದ ತಕ್ಷಣದಲ್ಲೇ ತನ್ನ ಅರಮನೆ ಮೇಲೆ ಬಂದು ಆ ಸೌರ ದರ್ಪಣವನ್ನು ಇಡೀ ರಾಜಧಾನಿ ಕೊಟ್ಟು 7 ಹಗಲು 7 ರಾತ್ರಿ ತನ್ನ ರಾಜ್ಯದ ಎಲ್ಲ ಜನಗಳು ಸೂರ್ಯನ ಬೆಳಕನ್ನು ಅನುಭವಿಸತಕ್ಕಂಥ ಅದ್ಭುತ ಸಾಧನೆ ಮಾಡಿ ತೋರಿಸ್ತಾ ಇದ್ದಾನೆ ಆ ರಾಜ. ಮುಂದೆ ಇವನ ಪರಂಪರೆಯಲ್ಲಿ ಋಷಭ ಅನ್ನತಕ್ಕಂಥ ಮಹಾನುಭಾವ ಬರ್ತಾನೆ. ಅಹಿಂಸೆಯ ಪ್ರತಿಪಾದಕನಾಗಿರ್ತಾನೆ. ಜೈನ ಪರಂಪರೆಯ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಅವನಿಗೆ 100 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ಮೊದಲನೇ ಅವನು ಭರತ. ಆ ಭರತ ಅನ್ನತಕ್ಕಂಥವನು ಅದ್ಭುತ ಧೀಮಂತನಾಗಿರತಕ್ಕಂಥ, ವಿದ್ಯಾವಂತನಾಗಿರತಕ್ಕಂಥ, ಗುಣವಂತನಾಗಿರತಕ್ಕಂಥವನು. ಆ ಭರತ ಇಡೀ ದೇಶವನ್ನು ಒಂದು ಮಾಡಿ ಸಂಘಟನೆ ಮಾಡ್ತಾನೆ. ಅದಕ್ಕೆ ಭರತವರ್ಷ ಅನ್ನತಕ್ಕಂಥ ಹೆಸರು ಅವನಿಂದ ಬಂತು. ಮುಂದೆ ಆ ಭರತ ಜಡಭರತ ಅನ್ನತಕ್ಕಂಥ ಹೆಸರಿನಲ್ಲಿ ಅವನು ಒಂದು ಭರತ ರಾಜನಾಗಿ ಹೇಗೆ ಮೆರೆದನೋ ಹಾಗೆ ತಪಸ್ವಿಯಾಗಿ ಕೂಡ ಅಷ್ಟೇ ಯಶಸ್ಸಾದ. ತಪಸ್ಸಾಗಿ ಈ ತಪಸ್ಸು ಸಿದ್ಧಿಯಾಗಿ ಆಕಾಶವಾಣಿ ಬಂದು ಇನ್ನೇನು ದೇವಲೋಕಕ್ಕೆ ಹೋಗ ಒಂದು ಜಿಂಕೆ, ಗರ್ಭಿಣಿ ಜಿಂಕೆ, ಹೆಣ್ಣು ಜಿಂಕೆ, ತುಂಬು ಗರ್ಭಿಣಿ ಜಿಂಕೆ, ಅದು ಹೆದರ್ಕೊಂಡು, ಹುಲಿಗೆ ಹೆದರ್ಕೊಂಡು ಓಡಿ ಬಂದು ನದಿಗೆ ಬಿದ್ದಾಗ ಅದರ ಹೊಟ್ಟೆ ಒಡ್ಕೊಂಡು ಒಂದು ಪುಟ್ಟ ಕಂದಮ್ಮ ಈಚೆಗೆ ಬಂದಾಗ, ತಾಯಿ ಜಿಂಕೆ ಪ್ರಾಣ ಬಿಟ್ಟಾಗ ಪುಟ್ಟ ಕಂದಮ್ಮ ಅದು ಪ್ರಾಣ ಬಿಡೋ ಸ್ಥಿತಿಯಿದ್ದಾಗ ಅದರ ಮೇಲಿನ ಪ್ರೀತಿಯಿಂದ ಧುಮುಕದ, ಹಿಡ್ಕೊಂಡ, ಬಂದ, ನೇವರಿಸ್ದ, ಮುದ್ದು ಮಾಡ್ದ, ಕರ್ಕೊಂಬಂದ, ಮಲಗಿಸ್ಕೊಂಡ, ನನ್ನ ಜಿಂಕೆಯಿಂದ ನನ್ನ ಮುದ್ದು ಅಂತಂದ, ನನ್ನ ಬಂಗಾರ ಅಂದ. ಕಡೆಗೆ ಜಿಂಕೆ 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 ಅಂತಲೇ ಪ್ರಾಣ ಬಿಟ್ಟ. ಮುಂದಿನ ಜನ್ಮದಲ್ಲಿ ಜಿಂಕೆ ಹಾಗೇ ಹುಟ್ಟಿದಾಗ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಎಂಥ ಒಂದು ಕ್ಷಣ ಇದ್ದಿದ್ರೆ ಮುಕ್ತ ಆಗಿ ಹೋಗ್ತಾ ಇದ್ದೆ. ಜಿಂಕೆ ಮೋಹದಲ್ಲಿ ಬಿದ್ದು ಮತ್ತೆ ಸಿಕ್ಕಾಕೊಂಡಲ್ಲ ಬಂಧನದಲ್ಲಿ. ಈಗ ಹುಷಾರಾಗಿರಬೇಕು ಅಂತ ಪೂರ್ವಜನ್ಮದ ಸ್ಮರಣೆ ಇದ್ದಿದ್ದರಿಂದ ಋಷಿಮುನಿಗಳು ಯಜ್ಞ ಮಾಡ್ತಿರೋ ಸ್ಥಳದಲ್ಲೇ ಓಡಾಡ್ತಾ ಆ ಮಂತ್ರಗಳನ್ನು ಕೇಳ್ತಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಹೋಮ ಧೂಮವನ್ನು ನೋಡ್ತಾ ಸಾಧನ ಮಾಡಿಕೊಂಡು ಪ್ರಾಣ ಬಿಡ್ತು. ಮುಂದಿನ ಜನ್ಮದಲ್ಲಿ ಸಿಂಧೂ ದೇಶದ ವಿಪ್ರ ದಂಪತಿಗಳ ಮಗನಾಗಿ ಹುಟ್ಟಿದ ತಕ್ಷಣ ಯಾರ ಹತ್ರ ಮಾತಾಡ್ಕೊಡೋದು, ಯಾರನ್ನೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಡೋದು. ನೋಡಿದರೆ ಅವರೊಳಗಿರತಕ್ಕಂಥ ವಿಷ, ರಾಡಿ, ಆವೇಶ, ಆಕ್ರೋಶ, ಕ್ರೋಧ, ಕೋಪ ಎಲ್ಲ ನನಗೆ ಬಂದ್ಬಿಡುತ್ತೆ ಅಂತ ಗೊತ್ತಾಯಿತು. ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಜಡವಾಗಿ ಕೂತ್ಕೊಂಡ್ಬಿಟ್ಟಿದ್ದ. ಜಡಭರತ ಅಂತ ಕರೆದರು. ಆ ಜಡಭರತನ ವೃತ್ತಾಂತವನ್ನೆಲ್ಲ ಹೇಳ್ತಾ ಮುಂದೆ ಅಜಮಿಳ ಅನ್ನತಕ್ಕಂಥ ಸದಾಚಾರ ಸದ್ವಿಚಾರದ ನಿಷ್ಠಾವಂತ ಅದ್ಭುತ ವ್ಯಕ್ತಿ ಯಾವುದೋ ಒಂದು ಕೆಟ್ಟ ಘಳಿಗೆನಲ್ಲಿ ಮಾಡಬಾರ್ದು ಕೆಲಸ ಮಾಡಿ, ಕೂಡಬಾರ್ದನ್ನು ಕೂಡಿ, ನೋಡಬಾರ್ದನ್ನು ನೋಡಿ, ಕೆಟ್ಟವಳ ಜೊತೆಯಲ್ಲಿದ್ದು ಕಡೆಗೆ 80 ವರ್ಷ ಆದಮೇಲೆ
ಆ ಯಮದೂತರು ಬಂದು ಪ್ರಾಣ ಹೋಗೋ ಸಂದರ್ಭದಲ್ಲಿ ನಾರಾಯಣ ಅಂತ ಅನ್ನವಾಗ ಪೂರ್ವ ಸಂಸ್ಕಾರದ ಸ್ಮರಣೆ ಆಗೋಯಿತು. ಎಲ್ಲಿದ್ದೆ ನಾರಾಯಣ ಸೂಕ್ತ, ನಾರಾಯಣನ ಅಭಿಷೇಕ, ನಾರಾಯಣನ ಅಲಂಕಾರ, ಓಂ ನಮೋ ನಾರಾಯಣಾಯ, ನಾರಾಯಣ ಸ್ಮರಣೆ, ನಾರಾಯಣನ ಭಜನೆ, ನಾರಾಯಣ ಸಂಕೀರ್ತನೆ, ಎಂಥ ಸ್ವರ್ಗ ಸುಖ ವೈಕುಂಠ. ಅದು ಬಿಟ್ಟು ಎಲ್ಲಿಗೆ ಬಿದ್ದು ಹೋದೆ? ನಾರಾಯಣ ಅಂತಂದ ತಕ್ಷಣ ಆ ನಾರಾಯಣನ ಭಕ್ತರು, ವಿಷ್ಣು ಭಕ್ತರು ಬಂದು ಯಮದೂತರನ್ನು ಓಡಿಸಿ ಅವನ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ಅಜಮಿಳನ ಕಥೆ. ಅಲ್ಲಿಂದ ಮುಂದೆ ನರಸಿಂಹಾವತಾರದಲ್ಲಿ ಪ್ರಹ್ಲಾದನ ವಿಚಾರವನ್ನು ಹೇಳ್ತಾ, ಪ್ರಹ್ಲಾದನ ತಂದೆ ರಾಕ್ಷಸ, ದೊಡ್ಡಪ್ಪ ರಾಕ್ಷಸ, ಮನೆಯವರೆಲ್ಲ ರಾಕ್ಷಸರು, ಸ್ನೇಹಿತರೆಲ್ಲ ರಾಕ್ಷಸರು, ಸ್ಕೂಲು ರಾಕ್ಷಸರು, ಟೀಚರ್ ರಾಕ್ಷಸರು, ಸಿಲೆಬಸ್ ರಾಕ್ಷಸರು, ಟೆಕ್ಸ್ಟ್ ಬುಕ್ ರಾಕ್ಷಸರು, ಸಮಸ್ತೂ ರಾಕ್ಷಸಮಯ, ಸುತ್ತಲೂ ಇರೋರೆಲ್ಲವರೇ, ಒಂದು ಹೊಸ ವಿಚಾರ ಬರಲ್ಲ. ಅಂಥದರಲ್ಲಿ ಇಷ್ಟನ್ನೂ ಎದುರಿಸಿಕೊಂಡು ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಹರಿ 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 ಅಂತ ಇದ್ದಂಥ ಪ್ರಹ್ಲಾದನಿಗೆ ಪರಮಾತ್ಮ ಒಂದು ಅವತಾರನ ಎತ್ತುಕೊಂಡು ಬಂದು ನರಸಿಂಹಾವತಾರದಲ್ಲಿ ಬಂದು ತನ್ನ ಭಕ್ತರನ್ನು ಹೇಗೆ ಸಂರಕ್ಷಣೆ ಮಾಡ್ತೀನಿ ಅನ್ನೋದನ್ನು ತೋರಿಸಿರತಕ್ಕಂಥ ಮಹಾವತಾರ ನರಸಿಂಹಾವತಾರ. ಅಂಥ ನರಸಿಂಹಾವತಾರದ ಪ್ರಹ್ಲಾದ ಚರಿತ್ರೆಯನ್ನು ಭಾಗವತ ಹೇಳ್ತಾ ಇದೆ. ಮುಂದೆ ಭಕ್ತಿ ಮಾಡಿದರೆ ಸಾಕು, ನೀನು ಪಂಡಿತ ಆಗಿರಬೇಕು, ವಿದ್ವಾಂಸ ಆಗಿರಬೇಕು, ದೊಡ್ಡ ಮನುಷ್ಯ ಆಗಿರಬೇಕು, ಶ್ರೀಮಂತ ಆಗಿರಬೇಕು, ಏನೂ ಇಲ್ಲ. ಮನುಷ್ಯ ಗಂಡಸೇ ಆಗಿರಬೇಕು ಅಂತಿಲ್ಲ, ಹೆಂಗಸಾಗಿರಲಿ, ಮಕ್ಕಳಾಗಿರಲಿ, ವೃದ್ಧಾಗಲಿ, ಕಡೆಗೆ ಮನುಷ್ಯ ಆಗಿರಬೇಕು ಅಂತಿಲ್ಲ, ಪ್ರಾಣಿ ಆಗಿದ್ದರೂ ಸರಿ, ನೀನು ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ಒಲಿತಾನೆ ಅನ್ನೋದಕ್ಕೆ ಗಜೇಂದ್ರ ಮೋಕ್ಷದ ಕಥೆಯನ್ನು ಭಾಗವತ ಹೇಳ್ತಾ ಇದೆ. ಮುಂದೆ ಸಮುದ್ರ ಮಂಥನದ ಕಥೆಯನ್ನು ಹೇಳ್ತಾ ಇದೆ. ದೇವತೆಗಳು, ದಾನವರು ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಇಬ್ಬರು ಮಂದರ ಪರ್ವತವನ್ನು ಕಡಿಗೋಲು ಮಾಡಿಕೊಂಡು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಅದನ್ನು ಕಡಿತಾ ಇದ್ದಾಗ ಕಾಲಕೂಟ ವಿಷ ಬಂದಾಗ ಈಶ್ವರ ಅದನ್ನು ಸ್ವೀಕಾರ ಮಾಡಿ ವಿಷಕಂಠ, ಶಿತಿಕಂಠ, ನೀಲಕಂಠ ಅನ್ನತಕ್ಕಂಥ ಆಭರಣದಿಂದ ಕಂಗೊಳಿಸಿದ್ದು. ಮುಂದೆ ಅನೇಕ ಕೌಸ್ತುಭಮಣಿ, ಐರಾವತ, ಉಚ್ಚೈಶ್ರವಸ್ಸು, ಶಂಖಗಳು, ಅಮರಾವತಿ ಎಲ್ಲ ಬಂದಿರತಕ್ಕಂಥದ್ದು. ಕಡೆಯಲ್ಲಿ ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡು ಬಂದು ನಾರಾಯಣನಿಗೆ ಮಾಲೆಯನ್ನು ಹಾಕಿ ಲಕ್ಷ್ಮೀನಾರಾಯಣರ ವಿವಾಹ ಆಗಿರತಕ್ಕಂಥದ್ದು. ಧನ್ವಂತರಿ ದೇವ ಕಡೆಯಲ್ಲಿ ಕೈಯಲ್ಲಿ ಅಮೃತ ಕುಂಭವನ್ನು ಹಿಡ್ಕೊಂಡು ಬಂದಾಗ ಅದಕ್ಕಾಗಿ ಇಷ್ಟು ಮಂಥನಾಗಿದ್ದು, ಅಮೃತ ಕುಂಭವನ್ನು ಹಿಡ್ಕೊಂಡು ಬಂದಾಗ ರಾಕ್ಷಸರು ಅದನ್ನು ಕಿತ್ತುಕೊಂಡು ಹೋದಾಗ ಪರಮಾತ್ಮ ಮೋಹಿನಿ ಅವತಾರ ಹಾಕ್ಕೊಂಡು ಬಂದು ಅದನ್ನು ರಾಕ್ಷಸರಿಗೆ ತನ್ನ ಲಲ್ಲೆಯನ್ನು, ತನ್ನ ಹಾವಭಾವವನ್ನು, ಬೆಡಗು ಬಿನ್ನಾಣವನ್ನು, ಸೌಂದರ್ಯವನ್ನು, ರೂಪರಾಶಿಯನ್ನು ಮಾತ್ರ ಕೊಡ್ತಾ ನಿಜವಾದ ಅಮೃತವನ್ನು ದೇವತೆಗಳಿಗೆ ಕೊಟ್ಟು ಆ ಒಂದು ಪ್ರಕರಣವನ್ನು ಮಾಡ್ತಾ ಇದ್ದಾನೆ. ಸಮುದ್ರ ಮಂಥನದ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಪರಮಾತ್ಮ ವಿಷ್ಣು ದೇವತೆಗಳಿಗೆ ಅನುಗ್ರಹ ಮಾಡಿ ಪ್ರಾರಂಭ ಮಾಡಿ ಅಂತಂದ. ಮುಂದೆ ಮಂದರ ಪರ್ವತವನ್ನು ಎತ್ಕೊಂಬರಕ್ಕಾಗದೇ ಇದ್ದಾಗ ಅಜಿತ ಅನ್ನತಕ್ಕಂಥ ಒಂದು ಅವತಾರ ತೆಗೆದುಕೊಂಡು ಮಂದರ ಪರ್ವತವನ್ನು ತಂದಿಟ್ಟ. ಆತಕ್ಕೆ ಬುಡ ಸರಿಯಾಗಿಲ್ಲದೆ ಇದು ಬಿದ್ದೋದಾಗ ಕೂರ್ಮಾವತಾರವನ್ನು ಪರಮಾತ್ಮ ತಗೊಂಡು 1,00,000 ವಿಸ್ತೀರ್ಣ ಬೆನ್ನನ್ನು ಮಾಡಿಕೊಂಡು ಅದರ ಮೇಲೆ ಮಂದರ ಪರ್ವತವನ್ನು ಇಟ್ಟುಕೊಂಡ. ಈಗ ಸಹಸ್ರಬಾಹುವಾಗಿ ಪರ್ವತದ ಮೇಲ್ಗಡೆ ಹೋಗಿ ಪರ್ವತವನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಈಗ ಅದ್ಭುತ ಸಾತ್ವಿಕ ಶಕ್ತಿಯಾಗಿ ದೇವತೆಗಳ ಭುಜದಲ್ಲಿ, ದೇವತೆಗಳ ದೇಹದ ಒಳಗಡೆ ಹೋಗಿ ಮಹಾಚೈತನ್ಯದ ಪ್ರವಾಹ ಹರಿಸ್ದ. ಈಗ ರಾಜಸ ಶಕ್ತಿಯಾಗಿ ಪರಮಾತ್ಮ ರಾಕ್ಷಸರ ಬಾಹುಗಳ ಒಳಗೆ ನುಗ್ಗಿ ಬಾಹುಬಲವನ್ನು ಕೊಟ್ಟ. ಅದೇ ಪರಮಾತ್ಮ ತಾಮಸ ಶಕ್ತಿಯಾಗಿ ವಾಸುಕಿ ಒಳಗಡೆ ನುಗ್ಗಿದ. ಅಲ್ಲಿ ನುಗ್ಗಿ ಅವನಿಗೆ ನಿದ್ದೆಯನ್ನು, ಜಡವನ್ನು, ತಾಮಸವನ್ನು ಕೊಟ್ಟು ಇದರ ನೋವು, ಆ ನೋವಿನ ಅರಿವು, ನೋವಿನ ಪರಿವೆ ಅವನಿಗಾಗದೇ ಇರೋ ಹಾಗೆ ನೋಡಿಕೊಂಡ. ಮತ್ತೆ ಮುಂದೆ ಧನ್ವಂತರಿಯಾಗಿ ಅದೇ ಪರಮಾತ್ಮ ಅಮೃತ ಕುಂಭವನ್ನು ತಂದ. ಲಕ್ಷ್ಮೀದೇವಿ ಬಂದಾಗ ಅದೇ ಪರಮಾತ್ಮ ಜಡದಲ್ಲಿ ನಾರಾಯಣನಾಗ ನಿಂತ್ಕೊಂಡು ಮಾಲೆ ಹಾಕಿಸ್ಕೊಂಡ. ಮತ್ತು ಧನ್ವಂತರಿಯಾಗಿ ಬಂದು ಅಮೃತವನ್ನು ತಂದ. ಕಡೆಗೆ ರಾಕ್ಷಸರದನ್ನು ಕಿತ್ಕೊಂಡು ಹೋದಾಗ ಮೋಹಿನಿ ಅವತಾರವನ್ನು ಎತ್ತಿ ಪರಮಾತ್ಮ ಬಂದು ಅದನ್ನು ದೇವತೆಗಳಿಗೆ ಕೊಟ್ಟ. ಇಷ್ಟು ಅವತಾರಗಳನ್ನು ಸಮುದ್ರ ಮಂಥನ ಒಂದರಲ್ಲಿ ಪರಮಾತ್ಮ ಮಾಡಿ ತೋರಿಸ್ತಾ ಇದ್ದಾನೆ. ಸಮುದ್ರ ಮಂಥನ ಅಂತಂದರೆ ಏನು ಅಂತಂದರೆ, ನಮ್ಮ ಹೃದಯ ಸಮುದ್ರದ ಮಂಥನವನ್ನು ನಾವು ಮಾಡ್ಕೋಬೇಕು. ನಮ್ಮಲ್ಲಿ ದೇವತೆಗಳು, ದೈತ್ಯರು ಅನ್ನತಕ್ಕಂತಹ ಬ್ಯಾಡ್ ಥಾಟ್ಸ್ ಆ್ಯಂಡ್ ಗುಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್, ನೋಬಲ್ ಥಾಟ್ಸ್, ಅಬ್ಸೀನ್ ಥಾಟ್ಸ್, ಆಲ್ವೇಸ್ ದರ್ ಇಸ್ ಎ ಕಾನ್ಫ್ಲಿಕ್ಟ್ ವಿತಿನ್ ಅಸ್. ಈ ಗುಡ್ ಆ್ಯಂಡ್ ಬ್ಯಾಡ್, ಈ ನೋಬಲ್ ಆ್ಯಂಡ್ ಡೆವಿಲ್, ಈ ಕಾನ್ಫ್ಲಿಕ್ಟನ್ನು, ನಿರಂತರ ಕಾನ್ಫ್ಲಿಕ್ಟ್ ಇದೆಯಲ್ಲ, ಇದರ ಮಂಥನ ಆಗಿಬಿಡಬೇಕು. ಹಾಗೆಯೇ ಈ ಮಂಥನ ಆದಾಗ ಒಳಗಿರತಕ್ಕಂಥ ವಿಷ ಏನಿದೆ,
ನೋಡೋಕ್ಕೆ ಎಂಥ ಬ್ಯೂಟಿಫುಲ್ಲು, ಕಾಸ್ಮೆಟಿಕ್ಕು, ಗ್ಲ್ಯಾಮರಸ್ಸು, ನೈಸಾಗಿ ಇರ್ತಿದ್ದೀವಿ ಮುಖದಲ್ಲಿ, ಒಳಗಡೆ ವಿಷ ತುಂಬಿಕೊಂಡಿದೆ. ಮೊದಲು ಈ ವಿಷ ಈಚೆಗೆ ಬರಬೇಕು. ಈ ಕಾರ್ಕೋಟಕ ವಿಷ, ಹಾಲಾಹಲ ವಿಷ ಎಲ್ಲೋ ಸಮುದ್ರದಲ್ಲೆಲ್ಲ ಸ್ವಾಮಿ ಇದ್ದಿದ್ದು, ನಮ್ಮ ಹೃದಯ ಸಮುದ್ರದಲ್ಲಿರತಕ್ಕಂಥದ್ದು. ಈ ವಿಷ ಈಚೆಗೆ ಬರಬೇಕು. ಈ ವಿಷ ಈಚೆಗೆ ಬಂದ ಮೇಲೆ ಒಳಗೆ ಹಗೂರಾಗ್ತದ, ಬೆಳಕಾಗ್ತದ, ಒಳಗೆಲ್ಲ ಬೆಳದಿಂಗಳಾಗ್ತದ. ಆಗ ಅದ್ಭುತವಾಗಿರತಕ್ಕಂಥ ಶಕ್ತಿ, ಸ್ಪಿರಿಟ್ಟು, ಫೋರ್ಸು ಬರುತ್ತೆ. ಆ ಫೋರ್ಸ್ ಆ್ಯಂಡ್ ಸ್ಪಿರಿಟ್, ಅದು ಉಚ್ಚೈಶ್ರವಸ್ಸು, ಅದು ಕುದುರೆ. ಅದಾನಂತರದಲ್ಲಿ ಬಲ ಬರುತ್ತೆ, ದೇಹಕ್ಕೆ ಮನಸ್ಸಿಗೆ ಎಲ್ಲ ಬಲ ಬರುತ್ತೆ. ಬಲ ಅಂತಂತಂದರೆ ಅದು ಐರಾವತ ಮತ್ತು ಅಷ್ಟ ದಿಗ್ಗಜಗಳು. ಅದಾದ ನಂತರದಲ್ಲಿ ತೂಕ ಬರುತ್ತೆ, ವ್ಯಕ್ತಿತ್ವಕ್ಕೆ ಒಂದು ತೂಕ ಬರುತ್ತೆ. ಮೋಸ್ಟ್ ವ್ಯಾಲ್ಯೂಬಲ್ ಆಗುತ್ತೆ ವ್ಯಕ್ತಿತ್ವ, ಪ್ರೆಷಸ್ ಆಗುತ್ತೆ, ಡೈಮಂಡ್ ಆಗುತ್ತೆ. ಅದೇ ಕೌಸ್ತುಭಮಣಿ ಅಂತ ಕರಿತಾ ಇರತಕ್ಕಂಥದ್ದು. ಈಗ ಎಲ್ಲ ಪರಮಾತ್ಮನಿಗೆ ಕೌಸ್ತುಭವನ್ನು ಸಮರ್ಪಣೆ ಮಾಡಿದ್ರಲ್ಲ, ಹಾಗೆ ಈ ನಂದೇನದು ಸ್ವಾಮಿ ಎಲ್ಲ ನಿಂದೆ ಎಲ್ಲವೇ ಅಂತ ನಿಮಗೆ ಬಂದಿದ್ದ ಸಮಸ್ತವನ್ನು ಪರಮಾತ್ಮನಿಗೆ, ಗುರುಗಳಿಗೆ ಸಮರ್ಪಣೆ ಮಾಡ್ತು ಅಂತಂತಂದರೆ ಅಮೃತ ಅಲ್ಲದೆ ಇನ್ನೇನ್ರಿ ಬರುತ್ತೆ? ಜೀವನದಲ್ಲಿ ಅಮೃತ ಬರುತ್ತೆ ನಿಮಗೆ. ಅಮೃತ ಬಂದಾಗ ನೀವು ತುಂಬ ಒಳ್ಳೆಯವರಾಗಿದ್ದಾಗ, ತುಂಬ ರಿಚ್ ಆದಾಗ, ತುಂಬ ಗ್ರೇಟ್ ಆದಾಗ ಇರ್ತಾರೆ ಯಾರು? ರಾಕ್ಷಸರು ಕಿತ್ಕೊಂಡು ಹೋಗೋದಕ್ಕೆ ಅಸೂಯೆ, ಅಸಹನೆ ಕಾದಿರ್ತಾರೆ. ಆಗ ಪರಮಾತ್ಮನಲ್ಲಿ ನೀವು ಸಂಪೂರ್ಣ ಶರಣಾಯಿತು ಅಂತಂದರೆ ಅವನು ಬಂದು ಅಂಥ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ವಿಚ್ ಆರ್ ಹ್ಯಾವಿಂಗ್ ಕಾನ್ಫ್ಲಿಕ್ಟ್ ವಿತ್ ಯುವರ್ ಗ್ರೋತ್ ಆ್ಯಂಡ್ ಪ್ರಾಸ್ಪೆರಿಟಿ, ಅವನು ಬಂದು, ಮೋಹಿನಿ ಬಂದು ಅವನ್ನೆಲ್ಲ ಎಳಿತಾನೆ, ಸೆಳ್ಕೊಂಡು ಹೋಗ್ತಾ ಇರ್ತಾನೆ. ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ, ಅಮೃತ ಧಾರೆ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ಬದುಕಿನಲ್ಲಿ ಒಳಗಡೆ ತುಂಬಿಕೊಂಡಿರತಕ್ಕಂಥ ರಾಡಿ, ಕಸ, ವಿಷ ಮತ್ತು ಕೆಟ್ಟತನ, ಅಸಹನೆ, ಅಸೂಯೆ, ದ್ವೇಷ, ರೋಷ, ಆವೇಶ, ಆಕ್ರೋಶ, ನಿರಾಸೆ, ಹತಾಶೆ, ದುರಾಶೆ, ಇದೆಲ್ಲವನ್ನು ಸಂಪೂರ್ಣ ತೆಗೆದುಹಾಕಿ ಅಲ್ಲಿ ಬೆಳಕನ್ನು ಬೆಳದಿಂಗಳನ್ನು ಮಾಡಿಕೊಂಡು, ಅಲ್ಲಿ ಶಕ್ತಿಯನ್ನು ತಂದುಕೊಂಡು, ಅಲ್ಲಿ ವೇಗವನ್ನು ತಂದುಕೊಂಡು, ಅಲ್ಲಿ ಹೋಗವನ್ನು ತಂದುಕೊಂಡು, ಅಲ್ಲಿ ಪ್ರವಾಹವನ್ನು ತಂದುಕೊಂಡು, ಅಲ್ಲಿ ಸದೃಢವಾಗಿ, ಅಲ್ಲಿ ಬಲಿಷ್ಠವಾಗಿ, ಅಲ್ಲಿ ವಿಶಿಷ್ಟವಾಗಿ, ಅಲ್ಲಿ ಆಶಿಷ್ಟವಾಗಿ, ಆಮೇಲೆ ಇದಷ್ಟು ನೀನು ಕೊಟ್ಟಿದ್ದ ಸ್ವಾಮಿ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡಾಗ ಅಮೃತ ಸಿದ್ಧಿ ಯೋಗ ಬರುತ್ತೆ. ಇದು ಸಮುದ್ರ ಮಂಥನ. ಇನ್ನು ಸಮುದ್ರ ಮಂಥನ ಆದಮೇಲೆ ವಾಮನ ಅವತಾರದ ಕಥೆ ಹೇಳ್ತಾ ಇದ್ದಾರೆ. ವಾಮನ ಬಂದ, ಬಲಿಚಕ್ರವರ್ತಿ ಆ 3 ಲೋಕನು ನಂದೆ, ಎಲ್ಲಿ ಬೇಕಾದ್ರೂ ಅಳ್ಕೊಳ್ಳೋ ಅಂತ ಹೇಳ್ತಾನಲ್ಲ, ಆ ಅಹಂಕಾರವನ್ನು ಇಳಿಸತಕ್ಕಂಥ ಪರಮಾತ್ಮನ ಅವತಾರನೇ ವಾಮನ ಅವತಾರ. ವಾಮನ ಪುಟ್ಟದಾಗಿ ಕಂಡ, ಆಮೇಲೆ ಭೂಮಿಯಿಂದ ಆಕಾಶದವರೆಗೂ ಬೆಳೆದ, ಆಮೇಲೆ ಪಾತಾಳ ಲೋಕದಲ್ಲಿ ಬಲಿಯ ಮನೆ ಮುಂದೆ ಅವನು ಸೆಕ್ಯೂರಿಟಿ ಗಾರ್ಡಾಗಿ ನಿಂತ್ಕೊಂಡ. ಅವನು ಇದು ಏನು ವಿಶೇಷ ಅಂತಂತಂದರೆ, ಮೊದಲು ನಾವು ಪ್ರಾರಂಭದ ಹಂತದಲ್ಲಿ ಪ್ರೈಮರಿ ಸ್ಟೇಜಸ್ ಆಫ್ ಅವರ್ ಲೈಫ್ನಲ್ಲಿ ದೇವರು ಅಂತಂದರೆ ದೇವಸ್ಥಾನಗಳಲ್ಲಿರತಕ್ಕಂಥ ಪುಟ್ಟ ವಿಗ್ರಹಗಳು, ಮೂರ್ತಿಗಳು, ಪೂಜೆ ಮಾಡೋ ವಿಗ್ರಹಗಳು, ಮನೇಲಿ ಪೂಜೆ ಮಾಡೋ ವಿಗ್ರಹಗಳು, ಹೀಗೆ ಪುಟ್ಟದಾಗಿರತಕ್ಕಂತಹ ದೇವತಾ ವಿಗ್ರಹ ಮೂರ್ತಿಯಲ್ಲಿ ದೇವರನ್ನು ಕಾಣೋದು ಫಸ್ಟ್ ಸ್ಟೇಜ್ ಆಫ್ ಭಕ್ತಿ, ಫಸ್ಟ್ ಸ್ಟೇಜ್ ಆಫ್ ಭಕ್ತ. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಮೆಚ್ಯೂರ್ಡ್ ಸ್ಟೇಜ್ ಆಫ್ ಭಕ್ತಿ ಆ್ಯಂಡ್ ಭಕ್ತ, ಪ್ರೌಢ ಮತ್ತು ಪ್ರಬುದ್ಧ ವಯಸ್ಕನಾದ ಮೇಲೆ, ಅನುಭವ ಬಂದ ಮೇಲೆ, ಸಾಧನೆ ಮಾಡಿಕೊಂಡ ಮೇಲೆ, ಭೂಮಿಯಿಂದ ಆಕಾಶದವರೆಗೆ ಎಲ್ಲ ಕಡೆ, ಎಲ್ಲೆಡೆ, ಎಲ್ಲೆಲ್ಲೂ, ಎಲ್ಲರಲ್ಲೂ ಇರತಕ್ಕಂಥವನು ತ್ರಿವಿಕ್ರಮ. ಅವನು ವಾಮನ ತ್ರಿವಿಕ್ರಮ ಆಗಿಬಿಡ್ತಾನೆ. ನೀವು ಸ್ವಲ್ಪ ಮೆಚ್ಯೂರಿಟಿ ಆಗಿದ್ದೀರಾ ಅಂತಂತಂದರೆ ಎಲ್ಲರಲ್ಲೂ ದೇವರನ್ನು ನೋಡಬೇಕು, ಎಲ್ಲ ಕಡೆಯಲ್ಲೂ ದೇವರನ್ನು ನೋಡಬೇಕು, ಎಲ್ಲೆಲ್ಲೂ ದೇವರನ್ನು ನೋಡಬೇಕು, ಯಾವಾಗಲೂ ದೇವರನ್ನು ಕಾಣ್ತಾ ಇರಬೇಕು. ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಭಕ್ತಿ. ಥರ್ಡ್ ಸ್ಟೇಜ್ ಆಫ್ ಭಕ್ತಿ ಯಾವುದು ಅಂತಂದರೆ 80 ಆಗೋಯ್ತು, 85 ಆಯಿತು, 88 ಆಯಿತು, 90 ಆಗ್ತಾ ಇದೆ, ಇನ್ನೆಲ್ಲಿ ಬದ್ರಿ, ಇನ್ನೆಲ್ಲಿ ಕೇದಾರು, ಇನ್ನೆಲ್ಲಿ ನಾನು ಕಾಶಿಗೆ ಹೋಗ್ತೀನಿ, ಮಧುರ, ಬೃಂದಾವನ, ಎಲ್ಲೂ ಹೋಗೋಕ್ಕಾಗಲ್ಲಪ್ಪ ಸ್ವಾಮಿ, ಎಲ್ಲೂ ಮನೆ ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ. ಬಲಿ ಏನು ಹೇಳ್ತಾನೆ, 3ನೇದಕ್ಕೆ ಹೆಜ್ಜೆಗೆ ಜಾಗ ಕೊಡೋ ಅಂತಂದರೆ ಅದಕ್ಕೂ ಜಾಗ ಎಲ್ಲಿ? ಕಣ್ಣು ಮುಚ್ಕೊಳ್ತಾನೆ, ಇಲ್ಲಿ ಕಾಲಿಟ್ಬಿಡು ಸ್ವಾಮಿ, ಒಳಗೆ ಇಳಿದು ಬಿಡೋ, ಒಳಗೆ ಉಳಿದು ಬಿಡೋ ಸ್ವಾಮಿ. ಮೆಚ್ಯೂರಿಟಿ ಭಕ್ತಿನಲ್ಲಿ ಯಾವುದು ಅಂತಂದರೆ ಈ ಥರ್ಡ್ ಸ್ಟೇಜು. ಎಲ್ಲೆಲ್ಲೂ ಅಲ್ಕೊಂಡು ಹೋಗೋದಲ್ಲ, ಅಪ್ಪ ಒಳಗೆ ಉಳಿದು ಬಿಡು, ಒಳಗೆ ಇಳಿದು ಬಿಡು, ಒಳಗೆ ಉಳಿದು ಬಿಡು.
ಕಣ್ಣು ಬಿಟ್ಟರೆ ಅವನು ಕಾಣ್ತಾ ಇರಬೇಕು, ಕಣ್ಣು ಮುಚ್ಚಿದ್ರೆ ಅವನು ಕಾಣ್ತಾ ಇರಬೇಕು, ಕ್ಷಣಕ್ಕೆ ಅವನು ಕಾಣ್ತಾ ಇರಬೇಕು, ಎಲ್ಲ ಕಾರ್ಯದಲ್ಲಿ ಅವನು ಕಾಣ್ತಾ ಇರಬೇಕು, ಕನಸು ಮನಸ್ಸುಗಳಲ್ಲಿ ಅವನು ಕಾಣ್ತಾ ಇರಬೇಕು. ಅವನಲ್ಲದೆ ಇನ್ಯಾವುದು ಗೋಚರ ಆಗ್ಕೊಡ್ದು ಹಾಗೆ ಒಳಗೆ ಆವರಿಸ್ಕೊಂಡ್ಬಿಡ್ಬೇಕು ನಿಮ್ಮನ್ನು. ದಿಸ್ ಈಸ್ ದ ಥರ್ಡ್ ಆ್ಯಂಡ್ ದ ಫೈನಲ್ ಸ್ಟೇಜ್ ಆಫ್ ಭಕ್ತ. ಇದು ವಾಮನಾವತಾರ. ಮುಂದೆ ಅಂಬರೀಷನ ಕಥೆಯನ್ನು ಹೇಳ್ತಾ, ರಾಜ ಆಗಿರಲಿ ಮಹಾರಾಜ ಆಗಿರಲಿ ಪರಮಾತ್ಮನ ಸ್ಮರಣೆ ಮಾಡ್ತು ಅಂತಂದರೆ ಸುದರ್ಶನ ಚಕ್ರ ಬಂದು ಅವನನ್ನು ಸಂರಕ್ಷಣೆ ಮಾಡುತ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ.